ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ವಿಶಾಲ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಶುಭ ಸ್ವಾಗತ. ನಮ್ಮೊಂದಿಗಿದ್ದಾರೆ ವಿಶಾಲ ವಾಸ್ತು ಗುರುಗಳಾಗಿರ್ತಕ್ಕಂಥ ಪ್ರೇಮ್ ಕುಮಾರ್ ಗುರುಗಳು. ಗುರುಗಳೇ ನಮಸ್ತೆ. ನಮಸ್ತೆ ಸರ್. ಗುರುಗಳೇ, ಒಂದು ವಿಚಾರ ಹೇಳ್ತಾ ಇದ್ದೀನಿ. ನಾನು ಹಲವಾರು ವಾಸ್ತು ನೋಡಿದ್ದೀನಿ, ಹಲವಾರು ವಾಸ್ತುನ ನಾನು ಅನಲೈಸ್ ಮಾಡಿದ್ದೀನಿ. ನಾನೆಲ್ಲ ಅನಲೈಸ್ ಮಾಡ್ಕೊಂಡ್ ಬಂದ್ಬಿಟ್ಟು ನನಗೆ ಒಂದು ಅನ್ಸಿದ್ದೇನು ಅಂದ್ರೆ, ಎಲ್ಲೋ ಎಡುತ್ತಾ ಇದೆ, ಎಲ್ಲೋ ಮಿಸ್ಗೈಡ್ ಆಗ್ತಾ ಇದೆ, ಮತ್ತೆ ಎಲ್ಲೋ ಮಿಸ್ಲೀಡ್ ಆಗ್ತಾ ಇದೆ ಅಂತ ಅನಿಸ್ತು. ತುಂಬಾ ದೊಡ್ಡ ದೊಡ್ಡ ಅದು ವಾಸ್ತು, ಬಟ್ ಆದ್ರೆ ಮಿಸ್ಲೀಡ್ ಆಗ್ತಕ್ಕಂಥದ್ದು ಅಂದ್ರೆ ಉತ್ತರ ಭಾರತ ಪ್ರದೇಶದಲ್ಲೆಲ್ಲ ಅದು ಒಂದು ಸ್ವಲ್ಪ ಫಾಲೋ ಅಪ್ ಆಗ್ತಕ್ಕಂಥ ವಾಸ್ತು ಅದು. ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ ಗುರುಗಳೇ. ನಾನು ಒಂದು ಸಮೀಕ್ಷೆ, ಒಂದು ಪ್ರೂಫ್ ಸಮೇತ ತಂದಿದ್ದೀನಿ. ಇದೊಂದು ಸಮೀಕ್ಷೆ ಏನಪ್ಪಾ ಅಂದ್ರೆ ನಿರುದ್ಯೋಗದ ಒಂದು ಸಮೀಕ್ಷೆ ಪ್ರೂಫ್ ತಂದಿದ್ದೀನಿ ಗುರುಗಳೇ. ಮಾಡರ್ನ್ ವಾಸ್ತು ಅಂತೆಲ್ಲ ಮಾತಾಡ್ತಾರೆ. ಮಾಡರ್ನ್ ವಾಸ್ತು ವಿತೌಟ್ ಡೆಮಾಲಿಷನ್ ಅಂದ್ರೆ ಯಾವುದೇ ರೀತಿ ಒಡೆಯೋದಿಲ್ಲದೆ, ಯಾವುದೇ ರೀತಿ ಡಿಸ್ಟ್ರಕ್ಷನ್ ಇಲ್ದಂಗೆ ವಾಸ್ತು ಮಾಡ್ತಕ್ಕಂಥದ್ದು ಅಂತೆಲ್ಲ ಹೇಳ್ತಾರೆ. ನಾನೊಂದು ನನಗೆ ಯಾಕೋ ಅದು ಮನಸ್ಸಿಗೆ, ಯಾಕಂದ್ರೆ ಒಂದು ಶಾಸ್ತ್ರ ಕೂಡ ಹೇಳುತ್ತೆ ಕನ್ಸ್ಟ್ರಕ್ಷನ್ ಇಲ್ದಂಗೆ ಡಿಸ್ಟ್ರಕ್ಷನ್ ಇಲ್ಲ, ಡಿಸ್ಟ್ರಕ್ಷನ್ ಇಲ್ದಂಗೆ ಕನ್ಸ್ಟ್ರಕ್ಷನ್ ಇಲ್ಲ ಅಂತ ಒಂದು ಸೈನ್ಸ್ ಕೂಡ ಹೇಳುತ್ತೆ ಅದನ್ನ. ಬದಲಾವಣೆ ಅಂದ್ರೆ ಏನಾರು ಒಂದು ಹೋದ್ರೇನೆ ಒಂದು ತರಕ್ಕಾಗೋದು, ಒಂದು ಬದಲಾವಣೆ ಒಂದು ಗುಣ ಅದು. ಆದ್ರೆ ಈ ವಾಸ್ತು, ಯಾಕಂದ್ರೆ ಕನ್ಸ್ಟ್ರಕ್ಷನ್ ಅಂದ್ರೆ ಅದು ಕೆಲವೊಂದು ಮಾಡ್ಕೋಬೇಕು ಅಂದ್ರೆ ಕೆಲವೊಂದು ಬದಲಾವಣೆ ತರಲೇಬೇಕಾಗತ್ತೆ. ನಾನು ಕಂಡಿರ್ತಕ್ಕಂಥದ್ದು ಏನು ಅಂದ್ರೆ, ಈ ನಿರುದ್ಯೋಗ ಸಮಸ್ಯೆ ಉತ್ತರ ಭಾರತ ಹೈಯೆಸ್ಟ್ ಇದೆ. ನಾನು ಇದರಲ್ಲಿ ಇದಕ್ಕೆ ಬರೋಕ್ಕಿಂತ ಮುಂಚೆ ಒಂದು ವಿಚಾರ ಹೇಳ್ತೀನಿ. ಮೇಜರ್ ವಿಚಾರ ಏನು ಅಂದ್ರೆ, ತುಂಬಾ ದೊಡ್ಡ ವಾಸ್ತು ಅಲ್ಲೆಲ್ಲ ಬಂದ್ಬಿಟ್ಟು ನಿಮಗೆ ಜಾಬ್ ಬೇಕಾದ್ರೆ ಈ ದಿಕ್ಕಲ್ಲಿ ಇದು ಮಾಡ್ಕೊಳ್ಳಿ, ಆ ದಿಕ್ಕಲ್ಲಿ ಆ ಕರೆಕ್ಷನ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ದಾರೆ. ಎಲ್ಲ ಹೇಳಿದ್ರೆ ಅಷ್ಟಾದ್ರೂ ಕೂಡ ಅನ್ಎಂಪ್ಲಾಯ್ಮೆಂಟ್ ರೇಟ್ ನ ಕಂಟ್ರೋಲ್ ಮಾಡಕ್ ಆಗಿಲ್ಲ, ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ. ನಾನೊಂದು ಸಮೀಕ್ಷೆ ಹೇಳ್ತಾ ಇದ್ದೀನಿ ನೋಡಿ, ನನ್ನ ಹತ್ರ ಸಮೀಕ್ಷೆ ತಂದಿದ್ದೀನಿ ನಾನು. ಹರಿಯಾಣ 37.4% ಇದೆ, ರಾಜಸ್ಥಾನ 28% ಇದೆ, ಬಿಹಾರ 19.1%, ಜಾರ್ಖಂಡ್ 18%, ಕಾಶ್ಮೀರ 14%, ತ್ರಿಪುರ 14%, ಸಿಕ್ಕಿಂ 13%, ಗೋವಾ 9.9%, ಈ ತರ ಛತ್ತೀಸ್ಗಢ 3.4%, ಮಧ್ಯಪ್ರದೇಶ 3.2%. ತುಂಬಾ ಕೆಳಗಡೆ ಲೀಸ್ಟ್ ಕರ್ನಾಟಕ ಬಂದಿದೆ. ತುಂಬಾ ಕೆಳಗಡೆ 2.5% ಕರ್ನಾಟಕ ಬಂದಿದೆ. ಏನ್ ಈ ಉತ್ತರ ಭಾರತದ ಪ್ರದೇಶಗಳು, ಆ ಕಡೆ ಒಂದು ಅಂದ್ರೆ ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ನಾವು ಕಾಣ್ತಾ ಇರ್ತಕ್ಕಂಥ ವಿಚಾರ ಏನಿದು ಅಂತ, ಇದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಇದನ್ನ ವಾಸ್ತು ಅಂತ ತಗೊಂಡಾಗ ಇದ್ರ ಬಗ್ಗೆ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ನೀವು ಇಲ್ಲಿ ಸಮೀಕ್ಷೆ ನೋಡ್ತಾ ಇರ್ಬೋದು. ಕೆಲಸ ಅಂತಂದಾಗ ನಾವು ಎರಡು ರೀತಿ ತಗೋಬೇಕು ಇದನ್ನ. ಈ ಒಂದು ಕೆಲಸ ಕಾರ್ಯ ಇಲ್ದಿರ ತಿಂದುಕೊಂಡು ಉಂಡುಕೊಂಡು ಅಲ್ಲೇ ಬಿದ್ದಿರ್ತಾರೆ ನೋಡಿ, ಅಂತ ಮನೆಗಳು ಒಂದು. ಎರಡನೇದು, ಸಂಬಂಧಗಳೇ ಚೆನ್ನಾಗಿ ಇಲ್ದಿರ ಇದ್ದಾಗ ಕೆಲಸ ಯಾರು ಕೊಡ್ತಾರೆ? ಸೆಕೆಂಡ್ ಕ್ಯಾಟಗರಿ. ಹೌದಲ್ವಾ? ಆ ರೀತಿ ಇದ್ದಾಗ ಇನ್ನೊಂದು ಕಡೆ. ಇವೆರಡು ಯಾವುದು? ರಿಲೇಶನ್ಶಿಪ್ ಚೆನ್ನಾಗಿ ಇಟ್ಕೊಳ್ಳದೇ ಇರುವಂತಹ ಜಾಗ ಯಾವುದು? ಈಶಾನ್ಯ ಮೂಲೆ. ಅದೊಂದು ಕೆಡ್ಸ್ಕೊಂಡಿರ್ತಾರೆ. ಸ್ವಾಧಿಷ್ಠಾನ ಚಕ್ರ. ಓಕೆನಾ? ರಿಲೇಶನ್ಶಿಪ್ ಸೊಂಪುಗಳಿರಲ್ಲ. ಕ್ಲಿಯರ್? ನಂಬರ್ 1. ನಂಬರ್ 2, ನೈಋತ್ಯ ಮೂಲೆ ಕೆಡ್ಸಿರ್ತಾರೆ. ಅಲ್ಲೇ ತಿಂದ್ಕೊಂಡ್ ಬಿದ್ದಿರೋರು. ಅರ್ಥ ಮಾಡ್ಕೊಳ್ರಿ, ಇದೊಂದು ಕೆಟ್ಕೊಂಡಿರ್ತಾರೆ. ಇವೆರಡು ಇದ್ದಾಗ ಇವ್ರೇನ್ ಮಾಡ್ತಾರೆ? ಅಯ್ಯೋ ನಮ್ಮ ಅಪ್ಪಂದು ಬಿಡು, ನಾನು ಯಾಕೆ ದುಡಿಬೇಕು, ನಾನು ಯಾಕೆ ಸಂಪಾದನೆ ಮಾಡ್ಬೇಕು, ನಮ್ಮ ಅಪ್ಪನ್ ಸ್ವಲ್ಪ ಮಾರ್ಕೊಳ್ಳೋಣ, ತಿನ್ಕೊಳ್ಳೋಣ, ಈಗ ಅರ್ಥ ಆಯ್ತು, ನಾನು ಯಾಕೆ ಕೆಲಸ ಮಾಡ್ಬೇಕು? ಆವಾಗ ಇದು ರೇಟ್ ಜಾಸ್ತಿ ಆಗುತ್ತೆ, ಅನ್ಎಂಪ್ಲಾಯ್ಮೆಂಟ್. ಹೌದು, ಇದೊಂದು ಒಂದು ಪಾರ್ಟ್. ನಮ್ಮ ಮನೆಗಳಲ್ಲಿ ಈ ರೀತಿ ಇದ್ದಾಗ, ಯಾರ ಮನೆಯಲ್ಲಿ ನೈಋತ್ಯ ಅನ್ನೋದು ಕೆಡ್ಸ್ಕೊಂಡಿರ್ತಾರೆ, ಈಶಾನ್ಯ ಕೆಡ್ಸ್ಕೊಂಡಿರ್ತಾರೆ ಅಂತಂದಾಗ, ಇಂಥ ವ್ಯಕ್ತಿಗಳು ಇಲ್ಲ ಪೇರೆಂಟ್ಸ್ ಇರ್ತಾರೆ, ಇಲ್ಲ ಮಕ್ಳು ಇರ್ತಾರೆ. ಪೇರೆಂಟ್ಸ್ ಇರೋ ಜಾಗದಲ್ಲಿ ಮಕ್ಕಳು ದೂರ ಇರ್ತಾರೆ. ಅವಾಗ ಏನಾಗ್ತಂದ್ರೆ, ಇವರು ಬೇರೆ ಕಡೆ ಎಂಟ್ರಿ ಅಲ್ಲೇ ಇರ್ತದೆ. ಆಧಾರ್ ಕಾರ್ಡು ನಮ್ಮ ಮಗನೇ, ಈ ವಂಶಸ್ಥನೇ, ಇದೇ ಊರೇ, ಇದೇ ಮನೆ. ಯಾಕೆಂದ್ರೆ ಅವರು ಮೂಲ, ಅವರು ವಂಶಸ್ಥರು, ಆದ್ರೆ ಬೇರೆ ಕಡೆ ಹೋಗಿ ಬದುಕ್ತಾ ಇರ್ತಾರೆ. ಈಗ ಅರ್ಥ ಆಯ್ತು ನಾನು ಹೇಳುದು? ವಲಸೆ ಬಂದ್ಬಿಟ್ಟು, ಎಸ್, ವಲಸೆ ಬೇರೆ ಕಡೆ ಹೋಗಿ ಬದುಕ್ತಾರೆ. ಆದ್ರೆ ಎಂಟ್ರಿ ಮಾತ್ರ ಇಲ್ಲೇ ಇರ್ತದೆ, ತೋರಿಸ್ತಾ ಇರ್ತದೆ ಅಷ್ಟೇ. 37%, 28%, 19% ಅಂತ ಹೇಳಿದ್ರಲ್ಲ, ಹರಿಯಾಣ, ರಾಜಸ್ಥಾನ, ಬಿಹಾರ, ಜಾರ್ಖಂಡ್, ಇವರೆಲ್ಲ ಬೇರೆ ಕಡೆ ಬಂದು
ಬಂದಿರ್ತಾರೆ. ಆದ್ರೆ ನಮ್ಮ ಮಗ ಎಷ್ಟ್ ಜನ ಮಕ್ಳು ಅಂತ ಹೋಗಿ ಸಮೀಕ್ಷೆ ನಡೀತಾರಲ್ಲ, ಅಲ್ಲಿ 5 ಜನ ಮಕ್ಳು 6 ಜನ ಮಕ್ಳು ಏನೇನ್ ಅಯ್ಯೋ ಏನು ಕೆಲ್ಸನೂ ಇಲ್ಲ, ಅಲ್ಲೆಲ್ಲಿ ಇರ್ತಾರೆ, ಇದಕ್ಕೆ ಅಲ್ಲಿ ಎಂಟ್ರಿ ಅನ್ಎಂಪ್ಲಾಯ್ಮೆಂಟ್ ಅಂತ ಎಂಟ್ರಿ ಮಾಡ್ಕೊಂತಾರೆ. ಆದರೆ ಅವ್ರು ಬಂದು ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲಿ ಮಾಡ್ತಾ ಇರ್ತಾರೆ? ಸ್ವಾದಿಷ್ಟಾನ ಎಲ್ಲಿ ಚೆನ್ನಾಗಿರ್ತದೆ ಗೊತ್ತಾ? ನಮ್ಮ ಕರ್ನಾಟಕ. ನನ್ನ ಮನೆ ಭೂಪಟದಲ್ಲಿ ಹೇಳ್ತೀನಿ, ಕರ್ನಾಟಕ ನೀನು ಬಾ ನೀನು ಬಾ ನೀನು ಬಾ, ತಾಯಿಯ ಮಡಿಲು ಗೊತ್ತಲ್ವಾ? ನಮ್ಮ ಭಾರತ ದೇಶಕ್ಕೆ ಮಗ ಅದು, ತಾಯಿಯ ಮಡಿಲು. ಹೇಳಿದ್ನಲ್ಲ, ಎಲ್ಲಾರು ನಮ್ಮ ಕರ್ನಾಟಕಕ್ಕೆ ಬರ್ತಾರೆ. ಅಂದ್ರೆ ಇಲ್ಲಿ ಹೆಚ್ಚು ಈಶಾನ್ಯ ಮೂಲೆಯಲ್ಲಿ ಸಂಪು ಮಾಡುವಂತ ಫ್ಯಾಮಿಲಿಗಳು ಜಾಸ್ತಿ ಇರುತ್ತೆ, ಹೆಚ್ಚು ಅಟ್ರಾಕ್ಟ್ ಮಾಡುತ್ತೆ. ಬೇರೆ ಕಡೆಯಿಂದ ಯಾವುದೇ ರಾಜ್ಯ ಆಗ್ಲಿ ಯಾರೇ ದೇಶ ಆಗ್ಲಿ ಕರ್ನಾಟಕಕ್ಕೆ ಬಂದು ವಲಸೆ ಬಂದು ಜೀವನ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಬೇರೆ ಕಡೆಯಿಂದ ಬಂದು ಯಾವುದೋ ಚಿಕ್ಕ ಪುಟ್ಟನಾದ್ರೂ ಆಗ್ಲಿ ಎಮರ್ಜೆನ್ಸಿ ಬಂದು ಕೆಲಸ ಹುಡುಕ್ತಾರೆ. ಯಾವುದೇ ಕೆಲಸ ಆಗ್ಲಿ ಮಾಡ್ತಾರೆ. ಪಾನಿಪುರಿ ಮಾರೋದಾಗ್ಬೋದು, ತರಕಾರಿ ಮಾರೋದಾಗ್ಬೋದು, ಚಪ್ಪಲಿ, ಏನೇ ಒಂದು ಕೆಲಸ ಆಗ್ಲಿ ಮಾಡ್ತಾರೆ. ಆದ್ರೆ ಎಂಟ್ರಿ ಮಾತ್ರ ಅಲ್ಲಿರುತ್ತೆ. ಯಾಕೆಂದ್ರೆ ಇದು ಪಿತೃದೋಷಗಳು ಅಂತ ಕರಿತೀವಿ ನಾವು ಇದನ್ನ. ಅಂದ್ರೆ ಪಿತೃದೋಷಗಳು ಅಂದ್ರೆ ಪೋಷಕರಿಂದ ದೂರ. ಹೌದು, ಅದು ಜಾತಕದಲ್ಲಿ ನೋಡಕ್ ಆಗಲ್ಲ. ಅದನ್ನ ಪಿತೃದೋಷ ನೋಡದೆ ಮನೆಯಿಂದ ನಾವು ಅದನ್ನ ಇದ್ ಮಾಡ್ಬೋದು, ಪಾಯಿಂಟ್ ಔಟ್ ಮಾಡ್ಬೋದು ಪಿತೃದೋಷ ಅಂತ. ನೈಋತ್ಯ ಈಶಾನ್ಯ ಕೆಟ್ರೆ ಅಲ್ಲಿ ಮಕ್ಕಳು ಪಿತೃಗಳಿಂದ ದೂರ. ವೀಕ್ಷಕರೇ, ಇಲ್ಲೊಂದು ವಿಚಾರ ಹೇಳ್ತಕ್ಕಂಥದ್ದು ಏನಂದ್ರೆ, ಪಿತೃದೋಷ ಅಂತ ತಗೊಂಡಾಗ ಅದು ಜಾತಕದಿಂದ ಹುಟ್ಟಿನಿಂದ ಬಂದಿರೋದಲ್ಲ, ನಾವು ಮಾಡ್ಕೊಳ್ತಕ್ಕಂಥದ್ದು ಪಿತೃದೋಷ. ನಿಮ್ಮ ಮನೆಯಲ್ಲಿ ನೈಋತ್ಯ ಈಶಾನ್ಯ ನೀವು ಕೆಡಿಸ್ಕೊಂಡಿದ್ದೀರಾ ಅಂದ್ರೆ ನೀವು ಪಿತೃದೋಷವನ್ನ ಸೃಷ್ಟಿ ಮಾಡ್ಕೋತಾ ಇದ್ದೀರಾ ಅಂತ ಅದರ ಅರ್ಥ. ಅಂದ್ರೆ ಅಲ್ಲಿ ಮಕ್ಕಳು ಪೋಷಕರಿಂದ ಸಪರೇಟ್ ಆಗ್ತಾರೆ. ಹೌದಾ ಗುರುಗಳೇ? ಕರೆಕ್ಟ್ ಆಗಿ ಪಾಯಿಂಟ್ ಹೇಳಿದ್ರಿ, ಒಳ್ಳೆ ಪಾಯಿಂಟ್ ನೋಡಿ. ಇದೊಂದು ಪಾಯಿಂಟ್ ಅಂತಲ್ವಾ? ಅದಕ್ಕಾಗಿ ಇದೆಲ್ಲನೂ ಅನ್ಎಂಪ್ಲಾಯ್ಮೆಂಟ್ ಏನಕ್ಕೆ ಇದೆಲ್ಲ ಪಾಯಿಂಟ್ ನೀವು ಕೊಟ್ಟಿರೋ ಪಾಯಿಂಟ್ ಸತ್ಯನೇ ಇರ್ಬೋದು, ಆದ್ರೆ ಇವರೆಲ್ಲರೂ ಎಂಟ್ರಿ ಅಲ್ಲಿ ಡ್ಯೂಟಿ ನಮ್ ಕರ್ನಾಟಕದಲ್ಲಿ, ಅಂದ್ರೆ ಕರ್ನಾಟಕ ಸೌತ್ ಕರ್ನಾಟಕದಲ್ಲಿ. ಗುರುಗಳೇ, ಇಲ್ಲಿ ಇನ್ನೊಂದು ನಾನು ವಿಚಾರ ಇಲ್ಲಿ ತರಕ್ ಇಷ್ಟಪಡ್ತೀನಿ. ನೀವು ಕರ್ಣರೇಖೆ ವಿಚಾರದಲ್ಲಿ ಸಂಪು ಟಚ್ ಆಗಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರಿ. ಬಟ್ ಮ್ಯಾಕ್ಸಿಮಮ್ ಆ ಕಡೆ ಸೈಡ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಾರ್ತ್ ಈಸ್ಟ್ ಅಲ್ಲಿ ಸಂಪೇಡ ಇದರ್ ಅಂದ್ರೆ ಪೂರ್ವ ಈಶಾನ್ಯದಲ್ಲಿ, ಉತ್ತರ ಈಶಾನ್ಯದಲ್ಲಿ ಮಾಡ್ಕೊಂತ ಇರ್ತಾರೆ. ಅದು ಟಚ್ ಆಗಲ್ಲ. ಆಪರ್ಚುನಿಟಿ ಇದೇನಾಗುತ್ತೆ ಅನ್ನೋದಾದ್ರೆ, ಈ ಪಿತೃಗಳ ಆಸ್ತಿಗಳನ್ನ ಒಡೆದಾಡ್ಕೊಬೇಕು. ಇದನ್ನೇನಂದ್ರೆ ಇದು ಜಾಸ್ತಿ ಫಾಲೋ ಮಾಡ್ತಾ ಇಲ್ಲ. ಇದು ನಮ್ಮ ಹಿಂದೂಗಳಿಗೆ ಫಾಲೋ ಮಾಡಕ್ಕೆ ಬಿಡ್ತಾ ಇಲ್ಲ. ಯಾಕೆಂದ್ರೆ ಹಿಂದೂಗಳನ್ನ ಹಾಳು ಮಾಡೋಕೆ ಹಿಂದೂಗಳನ್ನ ಜೀವನನೇ ಹಿಂದೂಗಳನ್ನೇ ಸರ್ವನಾಶ ಮಾಡೋಕೆ ಪ್ಲಾನ್ ಮಾಡ್ತಾ ಇರುವಂತ ಒಳಸಂಚು ಇದು. ಯಾಕೆಂತಂದ್ರೆ ಅಣ್ಣ ಅಣ್ಣನ್ ಕಂಡ್ರೆ ತಮ್ಮನ್ಗಾಗ್ಬಾರ್ದು, ತಮ್ಮನ್ ಕಂಡ್ರೆ ಅಣ್ಣನ ಆಗ್ಬಾರ್ದು. ಅವಾಗ ಏನಾಗುತ್ತೆ ಅಂದ್ರೆ ಒಡೆದಾಡ್ಬೇಕು. ನಮ್ಮ ಅಪ್ಪನಿಗೆ ನಾನ್ ಮಾಡಿದ್ದೀನಿ, ನಮ್ಮಪ್ಪನ ಆಸ್ತಿ ನನ್ ಜಾಸ್ತಿ ಬೇಕು, ಕಿತ್ತಾಡ್ಬೇಕು, ಹೊಡೆದಾಡ್ಬೇಕು, ಕೋರ್ಟ್ ಕಚೇರಿಯಲ್ಲಿ ಬೇಕು. ಅರ್ಥ ಆಯ್ತಲ್ಲ? ನೋಡಿ, ಹಿಂದೂಗಳದ್ದು ಜಾಸ್ತಿ ಕ್ರಿಮಿನಲ್ ಇದರಲ್ಲಿ ಯಾವುದೋ ಒಂದು ಸಿವಿಲ್ ಕೇಸುಗಳು ಜಾಸ್ತಿ ಇರೋದು. ಬೇರೆ ಕ್ಯಾಸ್ಟಿಗೆ ಯಾಕಿಲ್ಲ? ಎಲ್ಲ ನನ್ಗೆ ಅರ್ಧ ಎಕರೆ ಜಾಸ್ತಿ ಬೇಕು. ಒಂದು ಅಡಿಗೆನೆ ಕೊಲೆಗಳಾಗವೆ. ಹಿಂದೂಗಳಾಗಿರೋದು, ಮುಸ್ಲಿಮ್ಸ್ ಎಲ್ಲ ಆಗಿರೋದು, ಕ್ರಿಶ್ಚಿಯನ್ಸ್ ಎಲ್ಲ ಆಗಿರೋದು, ಅವರೆಲ್ಲ ಹೊಂದಾಣಿಕೆ ಚೆನ್ನಾಗಿದೆ. ಹಿಂದೂಗಳದೇ ಎಲ್ಲ ಕೋರ್ಟ್ ಇರೋದೇ ಹಿಂದೂಗಳಿಗೋಸ್ಕರ ರೀ. ಕಾರಣ ಇದೇನೆ, ಸಂಪು ಈಶಾನ್ಯ ಕಾರ್ನರ್ ಅಲ್ಲಿ ಇದ್ರೆ ಅಣ್ಣ ತಮ್ಮಂದಿರು ಅಥವಾ ಮಕ್ಕಳು ನೀಟಾಗಿ ಆಯ್ತಪ್ಪ, ನೀನೇ ಒಂದ್ ಗುಂಟೆ ಜಾಸ್ತಿ ತಗೋ, ನೀನೇ ಒಂದ್ ಸೈಡ್ ಜಾಸ್ತಿ ತಗೋ, ನೀನ್ ಬೇರೆಯವನಲ್ಲ ಅನ್ನೋದು ಅಲ್ಲಿ ವಿಭಾಗ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಅನ್ಯೋನ್ಯತೆಯ ಬಾಂಧವ್ಯವನ್ನ ಬೆಳೆಸ್ಕೊಂಡಿರ್ತಾರೆ. ಇಲ್ಲ ಅಂತಂದ್ರೆ ನನಗ್ ಜಾಸ್ತಿ ಬೇಕು, ನಾನೇ ಕೊಡ್ಬೇಕು ನಿನ್ ಜಾಸ್ತಿ, ಇಂಥದ್ದು ದ್ವೇಷ ಭಾವನೆಗಳು ಉಟ್ಕೊಂಡೋಗಕ್ಕೆ ಕಾರಣ ಆಗ್ತದೆ. ಸೊ ಹಾಗಾಗಿ ಇಂಥ ಒಂದು ಸನ್ನಿವೇಶಗಳು ಉಟ್ಕೋಬಾರ್ದು ಅಂದ್ರೆ ಈಶಾನ್ಯ ಕಾರ್ನರ್ಗೆ ಸಂಪು ಕರ್ಣರೇಖೆ ಟಚ್ ಆಗ್ಬೇಕು. ಅದಕ್ಕೆ ಬೇರೆ ರೀತಿ ಏನೇನೋ ಹುಟ್ಟಾಕಿ ಭಯೋತ್ಪಾದನೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ವಾಸ್ತುದವರು. ಅರ್ಥ ಆಯ್ತಲ್ಲ? ಅರ್ಧಂಬರ್ಧ ಗೊತ್ತಿದ್ದು ಭಯೋತ್ಪಾದನೆ ರೀತಿಯಲ್ಲಿ ನಾನ್ ನೋಡಿ ಎಷ್ಟೋ ವಿಡಿಯೋಗಳು ನೋಡ್ರಿ, ಪ್ರೂಫ್ ಸಮೇತ ಕೊಟ್ಟಿದ್ದೇನೆ. ಎಷ್ಟೋ ಆಸ್ತಿ ಪಾಸ್ತಿಗಳು ಸಿಕ್ಕಿದೆ, ತಾತಂದು ತಂದೆದು, ಮತ್ತೆ ರಿಪೀಟ್ ಪೇಪರ್ಗೆ ಸಿಕ್ಕವೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಸಿಕ್ಕಿದೆ, ನನ್ನ ಹತ್ರ ಪ್ರೂಫ್ ಇದೆ. ಏನೋ ಮಾಡಿ ಬಂದಿರೋರು, ನಂಬಿ ಮಾಡಿ ಬಂದಿರೋರು ಪ್ರೂಫ್ ಸಿಕ್ಕಿದೆ. ಇನ್ನು ಒಂದೊಂದೇ ಹಿಂಗ ವಿಡಿಯೋ ಆಗ್ತಾ ಇರ್ತೀನಿ, ಲೈವ್ ವಿಡಿಯೋಗಳು ಹಾಕ್ತೀನಿ, ಇನ್ನ ಹಾಕ್ತೀನಿ. ಯಾಕಂದ್ರೆ ಪ್ರೂಫ್ಗಳಿದೆ ನಮ್ಮ ಹತ್ರ. ಕೋಟ್ಯಾಂತರ ಪ್ರಾಪರ್ಟಿ ಸಿಕ್ಕೈತ್ರಿ. ಈ ರೀತಿ ಈ ಒಂದು ಸಮೀಕ್ಷೆಗಳು ಅಲ್ಲಿನ ಬರೀ ನೀವು ಕೊಟ್ಟಿರೋ ಸಮೀಕ್ಷೆಗಳು ಬರೀ ನಾಮಕಾವಸ್ತು ಲೆಕ್ಕಕ್ಕಷ್ಟೇ. ಬಟ್ ಅವರೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ? ಹೌದು, ಸೌತ್ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅನ್ಎಂಪ್ಲಾಯ್ಮೆಂಟ್ ಯಾಕೆ ಅಂತಂದ್ರೆ ಇದು ಆ ಏರಿಯಾದಲ್ಲಿ ಕೆಡ್ಸ್ಕೊಂಡ್ಬಿಟ್ಟಿರ್ತಾರೆ ವಾಸ್ತು, ಅಲ್ಲಿರೋದಿಕ್ಕೆ ಬಿಡೋದಿಲ್ಲ.
ಈಗ ಅದು ಗೊತ್ತಾಯ್ತಾ ನಾನು ಹೇಳಿದ್ದು. ಸೊ ಹಾಗಾಗಿ ಈ ಅನ್ಎಂಪ್ಲಾಯ್ಮೆಂಟ್ ಯಾಕೆ ಇರ್ತದೆ, ಇಲ್ಲಿ ಬಂದ್ಬಿಟ್ಟಿರ್ತಾರೆ, ದುಡ್ಡಿಂದ ಬಂದ್ಬಿಡ್ತಾರೆ. ಇಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡುವಂತ ಮನಸ್ಥಿತಿಗಳು ಇರ್ತಾರೆ. ಅಲ್ಲಿ ದುಡ್ಡಿಲ್ಲ, ಇಲ್ಲಿ ದುಡ್ಡು ಸಿಗುತ್ತೆ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಇಂಥವರೇ ಏನ್ ಮಾಡ್ತಾರೆ, ಅಲ್ಲಿಂದ ಬಂದಿರೋರು ಡ್ರಗ್ಸ್ ಮಾಫಿಯಾ ಎಲ್ಲ ಮಾಡೋದಿವ್ರೆ. ಹೌದು, ಕಳ್ತನ ಮಾಡೋದಿವ್ರೆ, ಮತ್ತೆ ಓಡೋಗ್ಬಿಡ್ತಾರೆ ಅಲ್ಲಿಗೆನೆ. ಓಡೋಗ್ಬಿಡ್ತಾರೆ, ಇಲ್ಲಿ ಮಾಡ್ತಾರೆ, ಅಲ್ಲಿ ಓಡೋಗ್ಬಿಡ್ತಾರೆ. ಸೊ ಕಳ್ತನ ಮಾಡೋದು ಇಲ್ಲಿ, ಓಡೋಗೋದು ಅಲ್ಲಿ. ಕಾರಣ ಇಲ್ಲೇ ಇಂಥ ಜಾಗದಲ್ಲೇ ಹುಟ್ಟಿರ್ತಾರೆ, ಅದೇ ತರ ಜಾತಕದಲ್ಲೇ ಹುಟ್ಟಿರ್ತಾರೆ, ಅದೇ ತರ ಕೆಟ್ಟ ಚಾಳಿಯಲ್ಲೇ ಹುಟ್ಟಿರ್ತಾರೆ, ಇಲ್ಲಿಗೆ ಬಂದಿರ್ತಾರೆ. ಹುಟ್ಟಿರ್ತಕ್ಕಂಥ ಮನೆಯ ಒಂದು ಈಶಾನ್ಯ ಮತ್ತೆ ನೈಋತ್ಯ ಭಾಗ ಯಾವ್ದಾವ್ದು ಕೆಟ್ಟಿರ್ತದೆ ಜಾಗ, ಅದೇ ತರ ಜಾತಕನು ಕೂಡ ಇವ್ರಿಗೆ ಬಂದಿರ್ತದೆ. ಬಂದು ಸಂಪಾದನೆ ಮಾಡೋ ರೀತಿಯಲ್ಲೇ ಬಂದಿರ್ತಾರೆ, ಕಳ್ಳರ ರೂಪದಲ್ಲಿ ಮೆಲ್ಲಗೆ ಬಂದಿರ್ತಾರೆ, ಬೆಕ್ಕ ತರ ಬರ್ತಾರೆ. ಆಮೇಲೆ ಹುಲಿಯಾಗಿ ಇಲ್ಲಿ ಸ್ವಲ್ಪ ಕೆಟ್ಟ ಕೆಲಸಗಳನ್ನ ಮಾಡಿ ಬಂಡವಾಳ ಮಾಡ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾರೆ. ಅವ್ರಿಗೇನ್ ಬೇಕು, ದುಡ್ಡು ಬೇಕು, ಅದೇನ್ ಬೇಕಾದ್ರೂ ಹೇಳಿ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇವರು ಬಂದಿರ್ತಾರೆ, ದೂರದಿಂದ ಬಂದಿರೋರು. ಅವ್ರು ಯಾವ ಕೆಲಸನೂ ಮಾಡೋದು, ಎಲ್ಲೂ ಎಂಟ್ರಿ ಇರಲ್ಲ. ಯಾವ ಕೆಲಸ ಮಾಡ್ತಿರೋದು ಎಂಟ್ರಿ ಇಲ್ಲ. ಇವಾಗ ನೀನ್ ಏನೋ ಒಂದು ಕೆಲಸ ಮಾಡ್ತಿರ್ತಿ, ಇನ್ನೊಬ್ರು ಏನೋ ಒಂದು ಕೆಲಸ, ಅದ್ರದ್ದು ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ, ಇಂಥ ಕಂಪ್ನಿ ಕೆಲಸ ಹೋಗ್ತಾ ಇದ್ದೀನಿ, ನೀವು ಎಂಪ್ಲಾಯ್ಮೆಂಟ್ ಅಂತ ಇರ್ತದೆ ಒಂದು. ಹೌದಲ್ವಾ? ಏನು ಕೆಲಸ ಮಾಡ್ಲಿಲ್ಲ ಅಂತಂದ್ರೆ, ನಾನು ರೌಡಿ ಕಳ್ತನ ಮಾಡ್ತಿದ್ದೀನಿ ಅಂತ ತೋರ್ಸಕ್ಕಾಯ್ತದ? ಅವಾಗ ಅವ್ರು ಯಾರು, ಅನ್ಎಂಪ್ಲಾಯ್ಮೆಂಟ್ ತಾನೆ ಅವರು, ಅಂದ್ರೆ ಆ ಲಿಸ್ಟ್ಗೆ ಹೋಗ್ತಾರೆ. ಆ ಲಿಸ್ಟೇ ಇದು. ಅರ್ಥ ಆಯ್ತಲ್ಲ? ಇದೆಲ್ಲ ಜಮ್ಮು ಕಾಶ್ಮೀರ, ಬಿಹಾರ, ಇವೆಲ್ಲಾನು ಯಾರು ಬರೀ ಅದೇನೆ ಮಾಫಿಯಾಗ್ಲಿ ಇವೆಲ್ಲಾನು. ಅರ್ಥ ಆಯ್ತಲ್ಲ? ಇದು ಮಾಫಿಯಾ ಲಿಸ್ಟ್ ಅಂತ ಹೇಳ್ಬೋದು. ವೀಕ್ಷಕರೇ ಇದಾಗಿತ್ತು. ಏನಪ್ಪಾ ಅಂದ್ರೆ, ಮನೆಯಲ್ಲಿ ಈಶಾನ್ಯ ದಿಕ್ಕು ಮತ್ತೆ ನೈಋತ್ಯ ದಿಕ್ಕು, ಈಶಾನ್ಯ ಆಪರ್ಚುನಿಟಿ ಕೊಟ್ರೆ ನೈಋತ್ಯ ದಿಕ್ಕು ಆಪರ್ಚುನಿಟಿನ ಇನ್ನೂ ಹೇಗ್ ಡೆವಲಪ್ ಮಾಡ್ತಕ್ಕಂಥದ್ದು ಅನ್ನೋ ಒಂದು ಪ್ಲಾನ್ ಕೊಡುತ್ತೆ. ಅದೇನಾದ್ರೂ ನಿಮ್ಮ ಮನೆಯಲ್ಲಿ ಎರಡು ಭಾಗನ ನೀವೇನಾದ್ರೂ ಹಾಳು ಮಾಡ್ಕೊಂಡಿದ್ರಿ ಅಂದ್ರೆ, ಗುರುಗಳು ಹೇಳಿದಾಗೆ ಪುರುಷಾರ್ಥದಲ್ಲಿ ಒಂದಾಗಿರ್ತಕ್ಕಂಥ ನಿರುದ್ಯೋಗ, ಉದ್ಯೋಗ ಪುರುಷಾರ್ಥ, ಉದ್ಯೋಗಂ ಪುರುಷ ಲಕ್ಷಣ ಅಂತ ಕರಿತೀವಿ, ಅದನ್ನ ನೀವು ಕೆಡಿಸ್ಕೊಂಡಂಗೆ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ನ ಎಂಡ್ ಮಾಡ್ತಾ ಇದೀವಿ. ಹಾಗೆ ದಯವಿಟ್ಟು ವಿಶಾಲ ವಾಸ್ತು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೂ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ, ಬಹಳಷ್ಟು ಶೇರ್ ಮಾಡಿ ಗುರುಗಳೇ ಅಂತ ಹೇಳ್ತಾ ಒಂದು ಎಪಿಸೋಡ್ ನ ಏನ್ ಮಾಡ್ತಿದೀವಿ. ನಮಸ್ಕಾರಗಳು. ಒಳ್ಳೇದಾಗ್ಲಿ ಸರ್. ಓಕೆ, ಶೇರ್ ಮಾಡ್ತೀರಿ ಅಂತ ನಾನು ನಂಬಿದ್ದೀನಿ. ಓಕೆ, ಮುಂದಿನ ಒಂದು ಸ್ಪೆಷಲ್ ಎಪಿಸೋಡ್ ಅಲ್ಲಿ ಬರ್ತೀನಿ. ನಮಸ್ಕಾರಗಳು.